ಬಹಳ ದಿವಸಗಳ ನಂತರ ತಮ್ಮ ಅವಕಾಶ ಆಗಿದೆ. ಇವತ್ತು ಬಿಜಾಪುರ ಜಿಲ್ಲೆ ಮತ್ತು ನಗರದಲ್ಲಿ ವಾಸ್ತವಿಕವಾಗಿ ಭಾಳಷ್ಟು ಮಾಧ್ಯಮ ಮುಖಾಂತರ ನಾವು ಯೂಟ್ಯೂಬ್ ಇರ್ಬೋದು, ಚಾನಲ್ಗಳಿರ್ಬೋದು, ಪ್ರಿಂಟಿಂಗ್ ಮೀಡಿಯಾ ಮುಖಾಂತರ ನೋಡ್ತಾರೆ. 1.5 ತಿಂಗಳಿಂದ ಎಲ್ಲೇ ಒಂದು ಕಡೆ ಸಿಟಿ MLA ಶಾಸಕರು ಯಾರು ಕೆಲಸ ಮಾಡಿಲ್ಲ, ನಾನು ಒಬ್ಬನೇ ಮಾಡೀನಿ ಅನ್ನುವಂಥ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾರೆ. ಇಂದು ಯಾರೂ ಒಬ್ಬರೂ ಕೂಡ ಕೆಲಸ ಮಾಡಿಲ್ಲ. ಇದು ವಿಶೇಷವಾಗಿ ನನ್ನ ಕಾಲದಲ್ಲಿ ಅಂದ್ರೆ ಹಿಂದಿನಿದ್ದಂಥ ಶಾಸಕರು ಯಾರ ಏನೂ ಮಾಡಿಲ್ಲ, ಬರೀ ಗುಂಡೆ ಪ್ಲಾಟ್ ಮಾರೋರಿಗೆ ಟೈಮ್ ಹಾಕ್ಯಾರ. ಫೋಟೋ ಒಂದು ನೋಡಿ ಸುದ್ದಿ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ನೆನಪಿಲ್ಲ, ಬಹುತೇಕ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಕ್ರ ಅದು ಕೆಲಸ ಮಾಡಲಿಲ್ಲ. ವಿನ ಜನರಿಗೆ ತೊಂದರೆ ಕೊಡುವಂಥದ್ದು ನೋಡ್ಬೋದು. ರೈಲ್ವೆ ರಾಡ್ಗೆ ಜಾಗ ಆಗತ್ತದ ಇನ್ನೂ ಸ್ಯಾಂಕ್ಷನ್ ಆಗಿದ್ದು ಮಧ್ಯೆ ಕಿತ್ತು ಹೋಗಿಸಿ ವರ್ಷಾನುಗಟ್ಟಲೆ ರೈಲ್ವೆ ಇದ್ರನ್ನೇ ಬಂದ್ ಮಾಡಿಸ್ಬಿಟ್ರು. ಟ್ರಾಫಿಕ್ಗೆ ಬಂದಾಗ ಹೋಗ್ಬಿಟ್ಟು ಅಂದ್ರೆ ಎಲೆಕ್ಷನ್ ಬಂದಿತ್ತು, ನಾ ಏನಾದ್ರು ಮಾಡಿ ತೋರಿಸ್ಕೊಡಿಸೋ ಹಂಗೆ ಫ್ರಾಡ್ ಮಾಡುವಂಥ ಕೆಲಸ ನಾನು ಮಾಡಿಲ್ಲ. ಹಲವಾರು ಅವ್ರು ಯಾವುದೇ ಕೆಲಸಕಾರ ಮಾಡದೆ ಅಂದ್ರೆ ಮಾಡದೇನೆ ಆಗಿನ ಸಂದರ್ಭದಲ್ಲಿ ಕಾಲ ಹರಣ ಮಾಡಿದಂಥ ವ್ಯಕ್ತಿಯಿಂದ ಸುಮ್ಮನೆ ತಾವು ಏನು ಮಾಡಿದ್ರೆ ತಿಳ್ಕೊಂಡು ಹೋಗ್ಬಿಟ್ಟು ಅನಾವಶ್ಯಕವಾಗಿ ನಮ್ಮನ್ನು ಕೆದಕುವಂಥ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವ್ರು ಕೂಡ ಟೈಮ್ ಇಲ್ಲ. ಒಳ್ಳೊಳ್ಳೆ ಏನ್ರಿ ಯಾರ್ದಾರೆ ಫಾಲ್ತು ಮಾತಿಗೆ ಉತ್ತರ ಕೊಡೋಕ್ಕಾದ್ರೆ ಅನಿವಾರ್ಯವಾಗಿ ನಾನು 8 ವರ್ಷ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ರು ಕೂಡ ಎಲ್ಲಿ ನಾನು ಮಾಡೀನಿ, ಅದನ್ನು ಮಾಡೀನಿ, ಇದನ್ನು ಮಾಡೀನಿ ಅನ್ನುವಂಥದ್ದು ತಿಳ್ಕೊಳ್ಳುವಂಥ ವ್ಯಕ್ತಿ ನಾನಲ್ಲ. ಜೊತೆಗೆ ನನ್ನ 2 ಅವಧಿಯಲ್ಲಿ ಬಿಜಾಪುರದಲ್ಲಿ ನೀರಿನ ಸಮಸ್ಯೆ ಸಾಕಷ್ಟವಾಗ ಬಿಜಾಪುರದಾಗ ಇದ್ದವ್ರು ಯಾರಿದ್ದರು ಮೂಲ ನಿವಾಸಿಗಳು ಗೊತ್ತದ. 15 ವರ್ಷಕ್ಕೊಮ್ಮೆ ನೀರು ಕುಡಿತಿದ್ದೇವೆ. ಅವಾಗಿನ ಕಾಲದಲ್ಲಿ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ 24/7 ನನ್ನ ಪ್ರೆಸೆಂಟೇಷನ್ ಬಿಜಾಪುರ 4 ವಾರ್ಡಿಗೆ ಮಾಡಿ ಫಂಡ್ ಹೋಯ್ತು. ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿಸ್ಕೊಂಡು UGD ಬಹಳಷ್ಟು ಸಮಸ್ಯೆ ಬಿಜಾಪುರ 60-70ನೇ ಇಸ್ವಿಗೆ ಆದಕ್ಕಿದ್ದು UGD ವಾಪಸ್ ಆಗಿರಲಿಲ್ಲ. ಅದಕ್ಕೂ 100 ಕೋಟಿ ರೂಪಾಯಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ವಿಶೇಷ ಪ್ರಯತ್ನ ಯಾವಾಗ ಕೂಡ ಮಾಡಿಸಿದ್ವಿ. ಒಳ್ಳೆ ರೀತಿ ಕೆಲಸ ಕೂಡ ಆಗಿದೆ. ಕೆಲಸ ಮಾಡೋದು ಅಷ್ಟೇ ಅಲ್ಲ, ಒಳ್ಳೆ ರೀತಿ ಆಗೋದು ಕ್ವಾಲಿಟಿ ವರ್ಕ್ ಕೂಡ ಇಂಪಾರ್ಟೆಂಟ್ ಇದೆ. ರೋಡ್ ಆಗಿರ್ತ ನೋಡಲ್ಲ 3 ತಿಂಗಳಿಗೆ ಒಮ್ಮೊಮ್ಮೆ ಕೆಟ್ಟ ಹೋಗ್ಬಿಟ್ಟವು. ಈ ಬಬಲೇಶ್ವರ ಹಾಕಿದಿಂದ ಏನು ಬಿದ್ದವರು ಗಲಾಟೆ ಮಾಡ್ತಾರಲ್ಲ, ಆ ರೋಡು ಸಲ ರಿಪೇರಿ ಆಗ್ಯದ, ಸಲ ಹೊಸ ರೋಡ್ ಮಾಡಿ ನೀವೇ ನೆನಪು ಮಾಡ್ಕೊಂಡು 4-5 ಸಲ ಆಗ್ಬಿಡ್ತದೆ 5-6 ವರ್ಷನಾಗ. ಅದ್ರ ಕ್ವಾಲಿಟಿ ವರ್ಕ್ ಇಲ್ಲ. ಯಾಕೆ ಕ್ವಾಲಿಟಿ ವರ್ಕ್ ಇಲ್ಲ ಅಂದ್ರೆ ಸೋರಿಕೆ ಅಂದರೆ ಈ ಕಾಂಟ್ರಾಕ್ಟರ್ಗಳ ಅವ್ರಿಗೆ ಏನಾದರೂ ಸ್ವಲ್ಪ 4 ದುಡ್ಡು ಉಳಿಬೇಕಲ್ಲ. ಆದರೆ ಎಲ್ಲರೂ ಉಳಿಲಾರ್ದಂಗೆ ಅದನ್ನು ಪರ್ಸೆಂಟೇಜ್ ಹಂಚಿ ಹೋಗೋದ್ರಿಂದ ಅವ್ರ ಪಾಪ ಕಾಗ್ಯದು ಎದಕ್ಕಾಗ್ಯದು ಒಟ್ಟು ಒಳ್ಳೊಳ್ಳೆ ರೋಡ ಹಂಗೆ ಅನ್ಕಾಲೆ ಆದಂಥ ಕುಡಿಯುವ ನೀರಿನ ಯೋಜನೆ ಮತ್ತು ಒಳಚರಂಡಿ ಯೋಜನೆ ಕಳಪೆ ಆಗಿಲ್ಲ. ಯಾವುದೇ ರೀತಿ ಕಳಪೆ ಗುಣಮಟ್ಟದ ಕಾಮಗಾರಿನ ಅವರು ಕೂಡ ಆಗಿವೆ. ಜೊತೆನೇ ಬಿಜಾಪುರಕ್ಕೆ ಒಂದು ದೊಡ್ಡ ಸಮಸ್ಯೆ ನಿಮ್ಗೆ ಗೊತ್ತಿದ್ದ ಕೇಳಿರ್ಬೋದಿಲ್ಲ ನನಗೆ. ಲೀಸ್ ಪ್ರಾಪರ್ಟೀಸ್ ಅಂದ್ರೆ 100 years 60 years ಮುಗಿಸ್ ಮುಂದೆ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಆಗಿತ್ತು. ಅವ್ರ ಕಡೆ ಮಾಲಕರು ಇದ್ದಿದ್ದಿಲ್ಲ, ಈ ಕಡೆ ಸರ್ಕಾರಕ್ಕೂ ಹೋಗಿದ್ದಿಲ್ಲ. ಯಾರ ಕಡೆನೂ ಮಾಡೋಕ್ಕಾಗಿರ್ಲಿಲ್ಲ. ಎಲ್ಲ ಶಾಸಕರು ಎದ್ದು ಜಿಗಿದಾಡಿ ಹೋಗಿದ್ರು. ಎಲ್ಲ ರಾಜ್ಯದ ಜಿಗಿದಾಡಿ ಹೋದ್ರು ಕೂಡ ಯಾರ ಕಡೆ ನೀಗ್ಸಕ್ಕಾಗಿತ್ತು. ಇಡೀ ರಾಜ್ಯದಾಗೆ ಅಂತ ಸಮಸ್ಯೆ ಬಗೆಹರಿದಿತ್ತು. ಅದು ನಾನು ಸರಳವಾಗಿ ಆ ಮಾಲಕರಿಗೆ ಸಿಗುವಲ್ಲಿ ಯಶಸ್ವಿಯಾಗಿ ಪ್ರಯತ್ನ ಮಾಡಿದ್ದೆ. ಬಿಜಾಪುರ ಸಿಟಿ ಸುಧಾರಣೆಗೆ ಗೊತ್ತಿಲ್ಲ. ಅಲ್ಲೆಲ್ಲ ಹಳೆ ಬಿಲ್ಡಿಂಗ್ ಇರ್ತಿದ್ವು. ಒಂದು ಹೊಸ ಬಿಲ್ಡಿಂಗ್ ಯಾಕಾಗ್ತಿಲ್ಲ ಅಂದ್ರೆ ಲೋನು ಸಿಗ್ತಿದ್ದಿಲ್ಲ, ಕಟ್ಟಕ್ಕೆ ಪರ್ಮಿಷನ್ ಇರ್ತಿಲ್ಲ. ಯಾರೋ ಕೆಲವರು ಇಲ್ಲಿಗಲ್ಲಿ ಆಗಿನ ಟೈಮ್ ಒಳಗೆ ಸಂಧ್ಯಾಗಲ್ಲಿ ಕಟ್ಟಿದಾರೆ. ಮೇನ್ ರೋಡ್ನಾಗ ಯಾವ ರೋಡ್ಗಳು ಬಿಜಾಪುರ ಸೌಂದರ್ಯಕರಣ ಆಗಕ್ಕೆ ಸಾಧ್ಯತೆ ಇರ್ತಿಲ್ಲ. ಹೊಸ ಬಿಲ್ಡಿಂಗ್ ಇಲ್ಲ ಅಂದ್ರೆ ಹೆಂಗೆ ಸುಧಾರಣೆ ಆಗ್ತದೆ? ಕಾಂಪ್ಲೆಕ್ಸ್ಗಳು ಮಾಡಿದ್ರೆ ಮಾತ್ರ ಹೊಸ ಉದ್ಯೋಗಗಳು ಪ್ರಾರಂಭ ಆಗ್ತವೆ. ಅದು 2.5-3-4 ವರ್ಷ ಪ್ರಯತ್ನ ಮಾಡಿದೆ. 4 ವರ್ಷ ಪ್ರಯತ್ನ ಮಾಡಿ ಎಕ್ದಮ ಕಡಿಮೆ ಬೆಲೆಯಲ್ಲಿ, ಯಾಕಂದ್ರೆ ಮಾಲಕರು ಅವರು ಲೀಸ್ ಇರಲಿ ಹೆಂಗಿಲ್ಲ, ಲೀಸ್ ಹೋಲ್ಡರ್ ಮಾಲಕರೇ ಅವ್ರಿಗೆ ಕೈ ನೆಟ್ಟುವಾಗ ವ್ಯಾಪಾರಸ್ಥರಿಗಾಗಲಿ ರೆಸಿಡೆಂಟ್ಗೆ ಅವ್ರಿಗೆಲ್ಲರಿಗೂ ಸಿಗುವ ಮಾಡಿದ್ರಲ್ಲೇ ಇವತ್ತು ಬಿಜಾಪುರ ಎಲ್ಲ ಕಾಂಪ್ಲೆಕ್ಸ್ಗಳು ಹೊಸ ಕಂಪ್ನಿಗಳು ಏಜೆನ್ಸಿಗಳು ಬರೋಕ್ಕೆ ಸಾಧ್ಯ ಆಯಿತು. ಇದು ಮಾಡಿದಂಥ ನನ್ನ ಒಂದು ಕಾರ್ಯ ಇದನ್ನು ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ. ಅವಾಗ ಇವರೆಲ್ಲ ಲೀಸ್ ಪ್ರಾಪರ್ಟಿ ಹೋಲ್ಡ್ರಿ. ಅವರು ಹೊಸಗೌಡರು ಲೀಸ್ ಪ್ರಾಪರ್ಟಿ ಹೋಲ್ಡ್ರೆ, ಶಿವನ ಪಾಟ್ರು ಏನು ಅವ್ರಿಗೂ ಟೂರಿಸ್ಟ್ನ ಪಾರ್ಟ್ನರ್, ಅದನ್ನು ಕೂಡ ಲೀಸ್ ಪ್ರಾಪರ್ಟಿ. ಭಾಳಷ್ಟು ನಾಯಕರು ಇವತ್ತು ಎಲ್ಲರ ಮನೆಗಳು ಲೀಸ್ ಪ್ರಾಪರ್ಟಿ ಇರುವಲ್ಲ.
ಅದು ಅವ್ರಿಗೆ ನೆನಪಿರಂಗಿಲ್ಲ. ಅದ್ರ ಜೊತೆ ನೀವು ಶಾಸ್ತ್ರಿ ಮಾರ್ಕೆಟ್ದವ್ರು ಕೇಳಿ ಸಮಸ್ಯೆ ಬಂದವ್ರು ಪಾಪ ಅವ್ರು ವರ್ಷ 11 ತಿಂಗಳಿಗೊಮ್ಮೆ ಅವ್ರಿಗೆ ರಿನ್ಯೂವಲ್ ಗಲಾಟೆ ಡಿ ಸಿ ಅವ್ರ ಪೀರಿಯಡ್ ಮುಗಿದನ್ನು ಮಾಡ್ತೀವಿ. ಅವ್ರು 20-25 ವರ್ಷ ಮಾಡಿಕೊಟ್ಟೇವ್ರು. ಈ ರೀತಿ ಹಲವಾರು ಗಾರ್ಡನ್ಗಳಿಗೆ ಬಿಜಾಪುರ ಗೊತ್ತಿರಲಿಲ್ಲ. ಇದ್ದ ಎಮ್ ಎಲ್ MP ಇದ್ದ MLA ಇದ್ರು. ಗಾರ್ಡನ್ಗಳನ್ನು ಅಭಿವೃದ್ಧಿ ಪಡಿಸುವಂಥದ್ದು, ದೇವಸ್ಥಾನಗಳ ಅಭಿವೃದ್ಧಿ ಪಡಿಸುವಂಥದ್ದು, ಹಲವಾರು ಜಲವಂತ ಸಮಸ್ಯೆಗಳಿದ್ದು ಲಿಟಿಗೇಷನ್ ಇದ್ದು ಕೆಲವೊಂದು ಸರ್ಕಾರಕ್ಕೆ ಖಾಸಗಿಯವ್ರಿಗೆ ಗಾರ್ಡನ್ದಲ್ಲೆಲ್ಲ ಅವನ್ನೆಲ್ಲ ಕೂಡ ದೇವಸ್ಥಾನಗಳದ್ದು ಅವನು ಸುರಳಿತವಾಗಿ ಬಗೆಹರಿಸಿ ಮಾಡಿಕೊಟ್ಟಿವಿ. ಅವರು ಏನೂ ಮಾಡಿಲ್ಲ ಅಂದ್ರೆ ನೀವು ಯಾರು ಮಾಡಿದ್ರು? ಅವ್ರು ಮಾಡಿದ್ರೆ ನಾನು ಮಾಡಿದೆ ಅನ್ನುವಂಥ ಪ್ರಶ್ನೆಯನ್ನು ನಾನು ನಗರ ಶಾಸಕ ಮಾಡ್ಲಿಕ್ಕೆ ಬಯಸ್ತದೆ. ಬಂದಾಗ ಮಾತಾಡ್ಕೋತ ಹೋಗ್ತಾರೆ. ನಾನು ಭಾಳ ನನ್ನೇ ವಿಚಾರ ಇಟ್ಕೊಂಡು ಮಾತಾಡೋದು. ಅದಕ್ಕೆ ನಾನು ಈ ಎಲ್ಲ ಉತ್ತರಗಳು ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳದಾವೆ. ನಾನು ಅದೇನು ಬರ್ಕೊಂಡು ಬರಕ್ಕೆ ಹೋಗಿಲ್ಲ, ಸುಮ್ಮನೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ಕೆಲವೊಂದು ಜಲವಂತ ಸಮಯ ಈ ರಾಜ್ಯದಲ್ಲೇ ಇದನ್ನ ಯಾರೂ ಮಾಡೋಕ್ಕಾಗಿರಲಿಲ್ಲ. ಲೀಸ್ ಪ್ರಾಪರ್ಟಿ ಮುಂದೆ ನಮ್ಮದು ಮೂಲ ತಂತ್ರ ಬೇರೆ ಜಿಲ್ಲೆಯವರು, ಹಾವೇರಿಯವರು ಅವೆಲ್ಲ ಕೇಳಿದ್ರೆ ಯಾವ ಥರ ಆಯಿತು, ನಾವು ಮಾಡ್ಕೋಬೇಕಾದ್ರೆ ನಮ್ಮದು ಇದೇ ಸಮಸ್ಯೆ, ಅವ್ರಿಗೆ ಮುಂದೆ ಮಾಡೋಕ್ಕಾಗಲಿಲ್ಲ. ಏನೋ ನಾನು ವಿಶೇಷವಾದಂಥ ಪ್ರಯತ್ನ ಮಾಡಿ ಆಗಿನ ಸಂದರ್ಭದಲ್ಲಿ ಮಾಡಿದ್ವಿ. ಅವಾಗೇ ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರದಲ್ಲಿ ಹೊಸ ಬಡಾವಣೆಗಳಿಗೆ ಮೂಲ ಸೌಕರ್ಯ ಕೊಡುವಂಥ ಇವು ತಲಕೊಂಡಿ ನಗರಕ್ಕೆ ಹೋಗ್ರಿ, ಗಣೇಶ್ ನಗರಕ್ಕೆ ಹೋಗ್ರಿ ಅವ್ರಿಗೆಲ್ಲ ಹೇಳ್ತಾರೆ. ಇಲ್ಲಿ ಮತ್ತೆ ಏನೂ ಇದ್ದಿತ್ತಿಲ್ಲ. ಅವ್ರು ಹೇಳ್ಯಾರ ನೀವು ಬಂದಿನಿ ನೀರು ಆಯ್ತು ರೋಡ್ ಅದು ಹೇಳ್ತಾರೆ. ಅವ್ರು ಈ ಮತ್ತೆ ಮಾಡಿರ್ಬೇಕಿಲ್ಲ ಅನ್ನಂಗಿಲ್ಲ, ಏನೂ ಮಾಡಿಲ್ಲ ಅನ್ನುವಂಥದ್ದು ಜನರಿಗೆ ಗೊತ್ತು. ಅದಕ್ಕೆ ನನಗೆ 2ನೇ ಸಲ ಆರಿಸ್ತಂದ್ರು. ಇವರೆಲ್ಲ ಕೆಡವಾಗಿ ರಗಡ್ ಪ್ರಯತ್ನ ಮಾಡಿದ ನನಗೆ 2ನೇ ಪೀಳಿಗೆ 2004ಕ್ಕೆ MLA ಅದೇ ಮುಂದೆ 2008ಕ್ಕೆ ಏನದ ನನಗೆ ಕೆಡವಾಕ ಅವ್ರು ಸ್ವಂತ ಅವ್ರ ಅಂಡಿಗೆ ನಿಲ್ಲಿಸಿದ್ರು. ಅಂಡಿಗೆ ನಿಲ್ಲಿಸಿದ್ದ ಇಡೀ ಫಾಲೋವರ್ಸ್ನೆಲ್ಲ ಬೆನ್ನಚ್ಚಿದ್ರು ಏನು ಮಾಡೋಕ್ಕಾಗಲಿಲ್ಲ. ನಾನು ಆರಿಸಿ ಬಂದೆವು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ವಿ. ಒರೇ ಸಲಕ್ಕೆ ಬಿದ್ದೀವಿ. ಯಾಕಂದ್ರೆ ಇಬ್ಬರು ನಿಂತೀವಿ ಗೊತ್ತಲ್ಲ. ಹೋಗಿ ಮತ ಬ್ಯಾಂಕ್ ಇದ್ರೊಳಗೆ ಹಿಂದೂ ಮುಸ್ಲಿಮ್ ಒಂದೊಂದು ಏನೋ ಡಿವೈಡೇಜ್ ಅಂದಾಗ ನಾವು ಇಬ್ಬರು ಅವನು ಬಿದ್ದ ನಾನು ಬಿದ್ದೆ ಆ ಮತ ಬೇರೆ. ಆದರೆ ಏನೂ ಮಾಡಿಲ್ಲ ಅನ್ನುವಂಥದ್ದು ಇನ್ನೂ ಸಾಕಷ್ಟು ಅದ. ಬೇಕಾದ್ರೆ ಇನ್ನೂ ಕೇಳಿ ಇನ್ನೂ ನಾನು ಉತ್ತರ ಮಾಡೋಕ್ಕೆ ತಯಾರಿದ್ದೀನಿ. ಅದ್ರ ಜೊತೆನೇ ನಿನ್ನೆ ಮೊನ್ನೆ ಒಂದು ವಿಡಿಯೋ ನೋಡಿದೆ. ನಾವು ಎಲ್ಲೇ ಒಂದು ಜಮೀನು ಬಗ್ಗೆ ಯಾವುದೋ ಒಂದು ಗಚ್ಚಿನಕೋಟೆ ಕಾಲನಿಯಲ್ಲಿ ಯಾವುದೋ ಒಬ್ಬರು ಕಾರ್ಪೊರೇಟರು ಅದು ಇದು ಏನೋ ಅನ್ಕೊಂಡು ಮಾತಾಡೋ ಮುಂದಾಗ ಇವ್ರಿಗೆಲ್ಲ ಬಾಸ್ ಹಿಂದಿನ ನಂದೇನು ಹೆಸರುಗಳಿಲ್ಲ. ಈಗ ನೀವು ಅನುಭವ ಉಳ್ಬೇಕಲ್ಲ ಅಂದ್ರೆ ನೀವು ಯಾಕೆ ಹೇಳ್ತೀರಿ ನೀವು ಕೇಳ್ಬೋದು. ಅದು ಹಿಂದಿನ ಶಾಸಕರು ಅಂದ್ರೆ ಯಾರು? ಹಿಂದಿನ ಶಾಸಕ ಮಾಜಿ ಶಾಸಕರು ಇವ್ರಿಗೆ ಬಾಸ್ ಅದಾರಂತ ಅವ್ರು ಯಾರು ಮಾಡ್ತಾವ್ರಿಗೆ ಎಲ್ಲರಿಗೆ ಇಂಥ ಹಗರಣ ಮಾಡೋರಿಗೆ ಬಾಸ್ ಅದ. ಅದಕ್ಕೆ ಸ್ವಲ್ಪ ಜ್ಞಾನ ಅನ್ನುವಂಥದ್ದು ಈ ಮತ್ತೆ ಇಲ್ಲೇ. ಯಾಕೆ ಜ್ಞಾನ ಇಲ್ಲ ಅಂದ್ರೆ ಪ್ಲಾಟ್ಗಳು, ಭೂಮಿಗಳ ಹಗರಣಗಳು, ಮಾಲೀಕರು ಧೋಖಾ ಆಗುವಂಥ ನಡೆದಿದ್ದೆ ಇವರ ಅವಧಿಯಲ್ಲಿ. ಇದಕ್ಕಿಂತ ಮೊದಲು ಎಂದರೆ ಆಗಿದ್ದು ಯಾರಾದರೂ ತೋರಿಸ್ಕೊಡ್ಬೇಕು. ಇದಕ್ಕಿಂತ ಮೊದಲು ಎಲ್ಲೇ ಆಗಿಲ್ಲ. ಇವರು 10 ವರ್ಷ ಅವಧಿಯೊಳಗೆ 8 ವರ್ಷ 5 ವರ್ಷ ಒಂದು ಇದೊಂದು 2 ವರ್ಷ 7 ವರ್ಷ ಅವಧಿಯೊಳಗೆ ಇಡೀ ರಾಜ್ಯ ಬೆಚ್ಚಿ ಬೀಳುವಂಥ ಹಗರಣಗಳು ಬಿಜಾಪುರ ನಗರದಲ್ಲಿ ಭೂ ಕಬಳಿಕೆ, ಭೂಮಾಫಿಯಾ ಹುಟ್ಕೊಂಡಿದೆ ಇವರ ಅವಧಿಯಲ್ಲಿ. ಅದು ನೀವು ಧ್ವನಿ ಎತ್ತಲಿಲ್ಲ, ಇವರು ಮಾಡಕ್ಕೆ ಹೋಗಲಿಲ್ಲ. ನಾನು ಧ್ವನಿ ಎತ್ತಿದೆ ಅದರ ವಿರುದ್ಧವಾಗಿ. ಅದನ್ನು ನಾನೇ ಮಾಡಿದ್ದೆ. ಮತ್ತೊಂದು ವರ್ಷ 2 ವರ್ಷ ಗ್ಯಾಪ್ ಬಿಟ್ವಿ. ಮತ್ತದು ಹೆಚ್ಚಿಗೆ ಸ್ಟಾರ್ಟ್ ಆಯ್ತು. ಮತ್ತೆ ನಾನೇ ಧ್ವನಿ ಎತ್ತಿ ಇಡೀ ರಾಜ್ಯದ ಗಮನ ಸೆಳೆಯುವಂಥದ್ದು ಮತ್ತೆ ಹೋರಾಟ ಮಾಡಿದ್ದೆ ಇಡೀ ರಾಜ್ಯದಾಗ ಬಿಜಾಪುರದಲ್ಲಿ. ಅದು ನನ್ನ ಮುಖಾಂತರನೇ ಆಗಿದ್ದು. ಬೇಕಾದ್ರೆ ತೆಗೆದು ನೋಡಿ, ಎಲ್ಲಿ ಹೋರಾಟಗಳು ಯಾರು ಮಾಡಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಒಂದು ಮನವಿ ಕೊಟ್ಟು ಈ ಥರ ನಡೀತದೆ ಅಂತ ತಡಿಬೇಕು, ಇನ್ನು ಯಾರಾದ್ರಂತ ತಪ್ಪಿಸ್ತರನ್ನ ಬಂಧಿಸಬೇಕು ಅಂತ ಇದು ಮಾಡೋಕ್ಕನ್ನೋ ಅಂತ ಆಗ್ರಹವನ್ನು ಮಾಡಿದೆ. ಇಲ್ಲಿ ಕೂಡ 3 ಹೋರಾಟಗಳನ್ನು ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಮನವಿ ಕೊಡೋದು ಮಾಡಿದ್ವಿ. ಈ ರೀತಿಯ ಮಾಡಿದ್ರಲ್ಲೇ ಇವತ್ತು ಒಂದೇನೋ ಒಂದು 10ಕ್ಕೆ ಬಂದು ಮುಟ್ಟೋದು. ಅವರ ಆರೋಪಿಗಳನ್ನು ಮೊನ್ನೆ ಚಾರ್ಜ್ ಶೀಟ್ ಸಲ್ಲಿಸಿದ್ದೆಲ್ಲ ನಾನು ಇದರಾಗ ನಿಮ್ಮ ಪತ್ರಿಕೆಯಲ್ಲಿ SP ಅವರು ಪ್ರೆಸ್ ಮೀಟ್ ಮಾಡಿದ್ರೆ ಅದನ್ನು ನೋಡಿದೆ. ಅಟ್ಲೀಸ್ಟ್ ಭಯ ಹುಟ್ಟಿಸುವಂಥದ್ದು ಆಗಿದೆ. ಆರೋಗ್ಯ ಶಿಕ್ಷಕರು ಒಂದು ಸಮಾಧಾನ ಇದೆ. ನಾನು ವೈಯಕ್ತಿಕ ಎಷ್ಟೋ ಜನ ಹೇಳ್ಯಾರ, ಅಷ್ಟು ಜನ ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ, ನೀವು ಹೋರಾಟ ಮಾಡಿದ್ರೆ ಇನ್ನೊಂದಿಷ್ಟು ಮಂದಿ ಉಳಿತೀರಿ ಸಾಹೇಬ್ರು ಅಂತ ನನಗೆ ಎಷ್ಟೋ ಮಂದಿ ಹೇಳ್ಯಾರ, ಬೆಟ್ಟಿಯಾಗಿ ಹೇಳ್ಯಾರ. ಎಲ್ಲ ಕಮ್ಯುನಿಟಿಯವ್ರು ಅವ್ರು ಇರುತ್ತಲ್ಲ, ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ. ಅಂಥ ಕೆಲಸ ಮಾಡಿದ್ದು, ಹೋರಾಟ ಮಾಡಿದ್ದು ನಾವು. ಅದು ಯಾರ ಅವಧಿಯಲ್ಲಿ? ಇವ್ರ ಶಾಸಕರಿದ್ದಾಗ, ಇವ್ರ ಕೇಂದ್ರದಲ್ಲಿ ಒಬ್ಬ ಸಬ್ ರೆಸ್ಟ್ ಬಂದು 8 ವರ್ಷಗಟ್ಟಲೆ, 6 ವರ್ಷಗಟ್ಟಲೆ, 7 ವರ್ಷಗಟ್ಟಲೆ ಟ್ರಾನ್ಸ್ಫರ್ ಆಗೋಗ್ಲಿಕ್ಕೆ ಕುಂಡಿರ್ತಾವ್ರ ಮ್ಯಾಗ ರಗಡ ಆರೋಪ ಬಂದು. ನನ್ ಬಿಡ್ರಿ, ಭಾಳ ಮಂದಿ ಅವ್ರಿಗೆ ಎಲಿಗೇಷನ್ ಮಾಡಿದ್ರು, ಅವ್ರ ಮ್ಯಾಗ ಕೇಸ್ ಮಾಡಿದ್ರು, ಪೊಲಿಟಿಷಿಯನ್ ಹೋಗಿ ಬರ್ತಿದ್ದ. ಅವ್ನು ತೆಗಿಯಕ್ಕಾಗತ್ತಿಲ್ಲ ಇವ್ರ ಕಡೆ. ಯಾರಿಗೆ? ನಗರ ಶಾಸಕರಿಗೆ. ಇವ್ರು ಯಾರ್ದೋ ಒಂದು ಕಾಂಗ್ರೆಸ್ದವರು ಈಗ ಸಪೋರ್ಟ್ ಇಟ್ಕೊಂಡಿರ್ಬೇಕಿಲ್ಲ ಅನ್ನಂಗಿಲ್ಲ. ಇವರು ಒಂದು ಧ್ವನಿ ಎತ್ತಂಗಿಲ್ಲ ಮನುಷ್ಯರು. ನಮ್ಗೆ ಯಾರು ಬೇಡ ಅಂದ್ರೆ, ಯಾರಿಗೆ ಅನ್ಸಕ್ ಬೇಕಂದ್ರೆ ಅವ್ರದ್ದು ಒಂದು ಸಣ್ಣ ಧ್ವನಿ ತೆಗೆದು ಕಪ್ಪು
ಅದು ಬದ್ಧತೆನೇ ಇಲ್ಲ ವ್ಯಕ್ತಿಗೆ. ಆದ್ರೆ ನೀವು ಯಾರು ಕೇಳಂಗಿಲ್ಲ, ಅದು ಸಮಸ್ಯೆ. ಮನೆ ಹಿಂಗೆ ಅಂದಿದ್ರಲ್ಲಿ ಕೇಳ್ಬೇಕು, ಕಣ್ಣೀರು ಮಾಡಿದ್ರು ಚಲೋ ಹುಡುಗಿಯವ್ರು ನಾಲ್ಕು ಇವರೇ ಅದು ಮಾಡಿದ್ದದು ಅಭಿಲನಂಗಿಲ್ಲ. ಅವು ಮಾಡೋರಿಗೆಲ್ಲರಿಗೂ ಇವರು ದುಡ್ತಿದ್ದ ಮನಸ್ಥಿತಿ ಹೆಂಗದ ನಾಳೆ ನಮ್ಗೆ ಇದು ಅಕ್ಕ ಅನ್ನುವಂಥ ವಿಚಾರ ಇಟ್ಕೊಂಡು ಕೆಲವು ಅದಕ್ಕೆ ತನ್ಗೆ ಹೆಂಗೆ ಬೇಕಾದ್ರೆ ಬಳಸ್ತಾನೆ, ಯಾವಾಗ ಬೇಕಾದ್ರೆ ಹಿಂದುತ್ವ, ಯಾವಾಗ ಬೇಕಾದ್ರೆ ಬೇಕಾದಂಗೆ ಬಳಸ್ಕೊಂಡು ಹೋಗುವಂಥ ವ್ಯಕ್ತಿ. ನೀವೇನು ಮಾಡಿಲ್ಲ ಅನ್ನೋದು ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರ ನಗರ ಜನರಿಗೆ ಗೊತ್ತದ, ನನಗೂ ಗೊತ್ತದ, ಆಧಾರ ಸಹಿತ. ಆದರೆ ಯಾವ ಇಲ್ಲಿಗಲ್ಲಿ ಮಾಡಕ್ಕೆ ಹೋಗಿಲ್ಲ ನಾವು. ಒಂದು ಎರಡನೇದಾಗಿ ಮನೆ ಹಗರಣಗಳನ್ನ ಮೊನ್ನೆ ಯಾವುದೋ ಒಂದು ಕಚೇರಿ ಕೊಲ್ನ್ಯಾಗ ಅನ್ನೋದು ಓಪನ್ ಸೈಟ್ ಟ್ರೈ ಮಾಡತ್ತಾರೆ. ಇದೊಂದು ದೊಡ್ಡ ಗ್ಯಾಂಗ್ ಐತಿ ಫ್ರಾಡ್ ಮಾಡೋದು. ಅದಕ್ಕೆಲ್ಲ MLA ಮಾಜಿ MLA ಬಾಸ್ ಅಂತ ರಾಮ ಮಂದಿರ ಮಾಡಿದ್ರು, ಕಾಶ್ಮೀರಿ ವಿವಾದ ಬಗೆಹರಿಸಿದ್ರು. ಇದರಿಂದ ಬಹಳಷ್ಟು ಯುವಕರು ಪ್ರೇರಿತರಾಗಿದ್ದಾರೆ. ದೇಶಾಭಿಮಾನ, ಧರ್ಮಾಭಿಮಾನ ಅವ್ರಿಗೆ ಬೆಳೀತಾ ಇದೆ. ಅದನ್ನು ಈ ವ್ಯಕ್ತಿ ಅದನ್ನು ಹೊಡೆದನ್ನು ಉಪಯೋಗ ಮಾಡ್ಕೊಂಡು ಹೊಂಟಾರ. ಇವು ಯಾವುದಕ್ಕೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಳೆಯುವಂಥ ಪ್ರಯತ್ನ ಮಾಡಿದ್ರೆ ನನಗೆ ಮನೆ ಶಾಸಕರು ಯಾರು ಇದಕ್ಕೋ ಬಾಸ್ ಅದನ್ನು ಅವರೇ ಮಾಡ್ತಾರೆ. ಇವ್ರಿಗೆ ಆಚೆಗೆ ಬರಬೇಕು. ತಮ್ಮ ಅವಧಿಯಲ್ಲಿ ಆದಂಥ ಅಗ್ನಿಗಳು ತಾವು ಮಾತಾಡೋಕ್ಕಾಗಲಿಲ್ಲ. ನಾನು ಧ್ವನಿ ಎತ್ತಿ ಅದನ್ನು ಕಡಿಯುವಂಥ ಪ್ರಯತ್ನ ಮಾಡಿದೆ. ಹೋರಾಟ 8 ವರ್ಷದೊಳಗೆ ಈ 1 ವರ್ಷ ಎಷ್ಟು ನಮ್ಮ ಅವಧಿಯಲ್ಲಿ ಏನಾದ್ರು ನಡೆದು ತೋರಿಸ್ಕೊಳ್ಳಿ. ನನ್ನ ಅವಧಿಯಲ್ಲಿ ಒಂದು ಹಗರಣ ಕೂಡ ಆಗಿಲ್ಲ. ನಮ್ಮ ಆದಂಥ ಹಗರಣಗಳಿಗೆ ನಾವು ಧ್ವನಿ ಎತ್ತೀವಿ, ಇವರೇ ಮಾಡಿಲ್ಲ. ಸುಮ್ಮನೆ ಅಂದ್ರೆ ನಾವು ಅದೊಂದು ಹೋರಾಟ ಮಾಡಿ ನನ್ನ ಹೆಸರಾಯ್ತಲ್ಲ, ಸ್ವಲ್ಪ ಏನೋ ಹೋರಾಟ ಮಾಡಿದ್ರು ಅನ್ನೋಂಥ 4 ಜನರು ಅಪ್ಪು ಪಟ್ಟಂಚೆಟ್ಟಿ ಅವರು ಹೋರಾಟ ಮಾಡೋದಕ್ಕೆ ಒಳ್ಳೇದಾಯ್ತು ಅನ್ನೋಂಥದ್ದು ಇದೆ. ಅದನ್ನ ಕೆಡಿಸ್ಬೇಕು, ಆ ಹೆಸರು ಹಾಳು ಮಾಡಬೇಕು ಅನ್ನೋಂಥ ಒಂದೇ ಒಂದು ಪ್ರಯತ್ನ. ಅವ್ನಿಗೆ ಏನು ತಿಳಿಯಾಗದ ನಾನು ಹೇಳಿದ ಕೂಡ ಎಲ್ಲ ಜನ ನಂಬ್ತಾರ ಅನ್ನೋದು ಬಂದ್ಬಿಟ್ಟು ಭ್ರಮೆ ಆಗಿಬಿಟ್ಟದು. ಅವ್ನು ಹೇಳಿದ್ದು ನಂಬ್ತಾರಲ್ಲ, ಕ್ಯಾಮ್ರಾದಾಗ ರೆಕಾರ್ಡಿಂಗ್ ಮಾಡ್ತಾರೆ, ಜನ ನಂಬಂಗಿಲ್ಲ. ಏನು ಮಾಡಿಲ್ಲ. ಇವ್ರು ಕೆಲವೊಬ್ರು ಶ್ರೀಮಂತಿಗೆ ಏನಿಲ್ಲ, ಅವ್ನು ರೋಡ್ ಚಾಪ್ ಇದ್ದ, ಇವತ್ತು ಕೋಟ್ಯಾಧೀಶ ಆಗ್ಯಾನ, ಹಂಗೆ ಕೆಲವ್ರು ಮನೇಲಿ ಒಂದು ಬೈದು ನೋಡಿದೆ ನಾವು ನಿಂತ್ಕೊಂದ್ಸಲ. ಈಗ ಬಂದೊಂದ್ಸಲ ಯಾವುದೋ ವಿಡಿಯೋದಾಗ ಇವ್ರು ಏನಿದ್ರು ನಮ್ಗೆ ಗೊತ್ತಾಯ್ತು. 90 ಅಂದ್ರೆ ಗೊತ್ತೇ ಈ ವ್ಯಕ್ತಿ ಜೋಡಿ ನಾನು 30-35 ವರ್ಷದಿಂದ ಪರವಾಗಿದ್ದಕ್ಕೂ ಅದೀನಿ, ವಿರೋಧವಾಗಿ ಅಂದ್ರೆ ಟಚ್ ಒಳಗೆ ನೋಡ್ಕೊಂಡು ಬಂದೀನಿ. 35 ವರ್ಷ 90ನೇ ಇಸ್ವಿಯಿಂದ ಇವ್ರು ನನಗೆ ಪರಿಚಯ ಹಿಡ್ಕೊಂಡು ಅಲ್ಲಿಂದ ರಾಜಕಾರಣ ಒಟ್ಟಿಗೆ ಇದ್ದೀವಿಲ್ಲ. ನನಗೆಲ್ಲ 94 MLA ಆದರೂ 99 ನಾನು MLA ನಿಂತು ಬಿದ್ದೆ. ಅವಾಗಿಂದ ಸ್ವಲ್ಪ ಡಿಫ್ರೆನ್ಸ್ ಆಗ್ಬಿಟ್ಟು ಏನು ಬಂತು ರಾಜಕಾರಣದಾಗ. ಅಲ್ಲಿಂದ ಮುಂದೆ ನಾನು MLA 2 ಟೋಟಲ್ ಪಾರ್ಟ್ನರ್ಶಿಪ್ ಬಿಟ್ಟರು ಏನೂ ಇದ್ದಿಲ್ಲ, ಏನೇನೂ ಇಲ್ಲ. ಅಂಥವ್ರು ಇವ್ರು ಎಲ್ಲಿಂದ ಮತ್ತೆ ದುಡ್ಡು ಅನ್ನೋದು ಕೇಳಕ್ಕೆ ಇವ್ರಿಗೆ ನಮ್ಗೆ ಬರಂಗಿಲ್ಲ. ಮೊದಲೇ ಮನುಷ್ಯ ಸರಿ ಇಲ್ಲ ಅಂತ ಗೊತ್ತಿತ್ತು ಎಲ್ಲರಿಗೆ. ಮೋಟರ್ ಸೈಕಲ್ ಇದ್ದಿತ್ತಿಲ್ಲ ಇವ್ರಿಗೆ, ವ್ಯಕ್ತಿಗೆ ನಾನೇ ಕರ್ಕೊಂಡು ಹೇಳಿರ್ತಿದ್ದೆ. ಅದು ಬಳಿ ಹಿರಿಯರ ಪಾತ್ರದ ಏನೊಂದು ಪಾಲು ಬಿಟ್ರ ಅಲ್ಲೇನು 4 ಚೀಲ ಜೋಳ ಬೆಳಿತಿತ್ತು ಹೊರದಾಗ ಜನ ನೋಡ್ತಿದ್ದೆ, ನಾವು ಹೋಗ್ತಿದ್ದೆ ಅವಾಗ. ಇದು ಬಿಟ್ಟರು ಒಮ್ಮೆ 10-15 ವರ್ಷನಾಗ ಒಮ್ಮೆ ಇಷ್ಟು ಕೋಟಿ ಏನೂ ಆಗಿಲ್ಲ. ಒಂದು ಫ್ಯಾಕ್ಟ್ರಿ ಮಾಡಿ ಲಾಸ್ ಆದ್ರೆ ಅವರು ಅದು ಮುಂದೆ ಮಾರಾಟ ಆಯ್ತು ಜ್ಞಾನವಿಗೆ ತಳಿ. ಮುಂದೆ ನನ್ನ ಕಂಪನಿ ಎಲ್ಲ ಕೊಡ್ತು, ನನಗೆ ಅಧ್ಯಕ್ಷ ಮಾಡಿದ್ರು. ಒಂದು ಲಾಸ್ ಆದ್ರೂ ಇಟ್ಟು ದೊಡ್ಡ ಲಾಭದಾಗ ಅದ ಇನ್ನೊಂದು ಫ್ಯಾಕ್ಟ್ರಿ ತೊಗೊಂಡು ಅವ್ರ ಮಗನೇ ಚೇರ್ಮನ್ ಆದ್ರು. ಪ್ರೈವೇಟ್ಲಿ ಡೈರೆಕ್ಟ್ರು ಏನು ಮಾಡ್ಯಾರ, ಯಾರು ಮಾಡ್ಯಾರ. ಅದ್ರ ಸ್ವಂತಕ್ಕೆ ನಾನು ನಿನ್ನಿಲ್ ಮನೆ ಕೇಳಿದೆ. 13-14 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಒಂದು ಮನೆ ತೊಗೊಂಡ್ರಿ, ಪೂಜೆ ಇತ್ತು ಅಂತ ಹೇಳತ್ತಿರೋ ಅವ್ರು ದುಡಿತಾರೆ. ಆತ್ಮೀಯರು ನಮ್ಮ ಗೌಡ್ರು ಹಿಂಗಾದ್ರೆ ಪೂಜೆ ನಾವು ಮತ್ತೆ ಇಲ್ಲಿವರೆಗೆ ಸಿಟಿ ಒಳಗೆ ಒಂದ್ಸಾಲ ಹಿಂದಕ್ಕೆ ಬೈತೀರಿ ಮಂದಿ ರೊಕ್ಕ ತಿಂತಾರೆ. ದೊಡ್ಡ ಬಿಲ್ಡಿಂಗ್ ಕಟ್ಟಿ ಇದ್ದಿತ್ತಿಲ್ಲ. ನಾವೆಲ್ಲ ಭಾಷಣ ಮಾಡಿದವ್ರಿದೆ ಇವಾಗ ಭಯಂಕರ ಇದು ಮಾಡಿ ಅಂತಿದ್ದೀವಿ. ಮಾಡಿದ್ದವ ಇಲ್ಲ ಆ ಟೈಮ್ದಾಗ. ಆದ್ರೆ ಇವರು ಅದಕ್ಕೆ ದೊಡ್ಡ ಭ್ರಷ್ಟಾಚಾರ. ಬಿಜಾಪುರಕ್ಕೆ ಅಪ್ಪು ಪಟ್ಟಣ ಶೆಟ್ಟಿ ಕಾಲದಾಗ ಗುತ್ತಿಗೆದಾರ ಪರಿಸ್ಥಿತಿ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅನ್ನೋದಂಥದ್ದು ಎಲ್ಲ ಕಾಂಟ್ರಾಕ್ಟರ್ ಒಳಗಡೆ ಇರುವುದರಿಂದ ಅವ್ರೇನು ಹೇಳಕ್ ಹೋಗಲ್ಲ. ಆದ್ರೆ ಅಪ್ಪು ಪಟ್ಟಣ ಶೆಟ್ಟಿ ಕಾಲದಾಗ ಎಷ್ಟು ನೆಮ್ಮದಿ ಇದೀವಿ ಅಧಿಕಾರಿಗಳಿಗೆ ಕೇಳ್ಬೇಕ. ನಾನು ಎಲ್ಲಾದ್ರೂ ಏನಾದ್ರು ಯಾರಿಗಾದ್ರೂ ಏನಾದ್ರು ಈ ದುಡ್ಡಿನ ಒಂದು ಅದರಿಂದಲೇ ಇವತ್ತು ಇವರು ಸ್ಟ್ರಿಕ್ಟ್ ಆಗಿ ನಮ್ಮ ಕಂದಾಯ ನಾನು ಸಾಗಿಸ್ತೀನಿ. ಒಳ್ಳೆ ಕ್ರಮಗಳ ಅವೆಲ್ಲ ಬಹಳಷ್ಟು ಕಂಪ್ಯೂಟರ್ ಟೈಟ್ ಆಗಿ ಮಾಡೋದ್ರಿಂದ ಮುಖ್ಯಮಂತ್ರಿಗೂ ಮನವಿ ಮಾಡಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಒಳ್ಳೆಯ ಒಂದು
ಕೆಲವೊಂದು ಕಾನೂನುಗಳನ್ನ ಕಂದಾಯ ಇಲಾಖೆ ಒಬ್ಬ ಮಾಜಿ ಶಾಸಕ ಅಂತ ಹೇಳ್ತಾರೆ. ಅದನ್ನ ಯಾರು, ನಾನು ಅಥವಾ ಅವರು? ಆಮೇಲೆ ಸಂಬಂಧಪಟ್ಟಂತ ಹೆಸರು ಹೇಳಿ ಅವರು ಎಲ್ಲ ನೀವು ಒಂದು ಕಾಲಕ್ಕೆ ನಿಮ್ಮ ಬೆಂಬಲಿಗರು ಒಂದು ಕಾಲದಾಗ ನಮ್ಮವರು ಇದಕ್ಕೊಬ್ಬ ಬಾಸ್ ಅದ ಅಂತ ಹೇಳ್ತಾರ. ಅವ್ರು ಎಲ್ಲ ಗಣಗಳಿಗೆ ಅವರೆಲ್ಲ ನಿಮ್ಮ ಬೆಂಬಲಿಗರೇ ಇದಾರೆ. ಎಲ್ಲಾರು ನಮ್ಮ ಬೆಂಬಲಿಗರೇ, ಅವ್ರ ಬೆಂಬಲಿಗಿದ್ರು. ಅವ್ರು ಜಿಗದಾಡಿ ಎಲೆಕ್ಷನ್ ಮಾಡಿದವ್ರು ಇದಾರೆ. ಅವರು ಹೋದ್ಸಲ ಅವ್ರದ್ದು ಎಲೆಕ್ಷನ್ ಮಾಡಿದವ್ ಉಮೇಶ್ ಮಾಡಿ ನಾವೇನು ಬೇಡಂದಿಲ್ಲ. ಅವನಿಗೆ ಮಾಡ್ತೀನಂದ ಮಾಡ್ಕೊ ಓಡಾಡಿ ಮಾಡು ಅಂತ ಹೇಳಿದ್ವಿ. ನಾವು ಬೇರೆ ಕಡೆ ಕ್ಷೇತ್ರ ಕೆಲಸಕ್ಕೆ ಹೋಗ್ತೀವಿ, ಅವ್ರಿಗೇನು ಸರಿ ಇಲ್ಲ ಅಂತ ಹೇಳಿದ್ವಿ. ಅವರು ಎಲ್ಲ ಮಾಡಿದವನು ಪಾಪ ಅವನಿಗೆ ಏನೋ ಆಯ್ತು. ಯಾರೋ ಗಡಿಗೆ ತುಂಬ ಇನ್ನೊಬ್ಬ ಯುವಕರು ಗಡಿ ಎಲ್ಲ ಪೋಸ್ಟರ್ ಹಾಕೋದಿ ಪಾಪ ಭಾಳ ಒಳ್ಳೆ ಒಬ್ಬ ಭಾವನಾತ್ಮಕ ವ್ಯಕ್ತಿ ಅವ. ಅವನು ಏನ್ ಮಾಡಿದ್ರೆ ಯಾರು ಅವನು ಹೊರ ಬಂದ. ಹಿಂಗಾಗಿಲ್ಲ, ಯಾರು ಉಳಿಯಂಗಿಲ್ಲ. ಇವನಿಗೆ ಇನ್ನ ಪಾಪ ಗೊತ್ತಿಲ್ಲ ಇವ್ರಿಗೆ. ಇದಕ್ಕಿಂತ ಮಂದಿ ಇತಿಹಾಸ ಗೊತ್ತದೆ. ಬೇಕಾರೆ ಭೀಮಾಶಂಕರ್ 14 ಕೇಳ್ರಿ, ಇನ್ನೊಂದು 10 ಹೆಸರದ 2-3-4 ಸತ್ತೋದು. ಇವರಿಂದ ಯಾರಿಗೂ ಒಳ್ಳೇದಾಗಿಲ್ಲ. ಇವರೆಲ್ಲರೂ ಮೋಸ ಹೋದವ್ರೆ ಅದಾರ. ಇವ್ರು ಮೋಸ ಹೋಗಿ ತೊಂದರೆ ತೊಗೊಂಡು ಬಂದವ್ರು ಅದಾರ. ಅದಕ್ಕೆ ಉಮೇಶ್ ಒಂದಲ್ಲ ಒಂದ್ ಕಾಲದಾಗ ನಮ್ಮ ಜೊತೆ ಇದ್ದವ, ನಮ್ಮ ಜೊತೆ ಬಜರಂಗದಲ್ದಾಗಿದ್ದ, ಭಾಜಪಾದಾಗಿದ್ದ. ಅವ್ನಿಗೆ ಮೆಂಬರ್ ಮಾಡೀವಿ. ಮುಂದೆ ಅವ್ರು ಗೌಡ್ರು ಇಲೆಕ್ಷನ್ ಮಾಡ್ತೀನಿ ಅಂತ ಅವ್ರ ಕಡೆ ಹೋಗಿ ಹೋಗಿ ನಾವೇನ್ ಬೇಡ ಬಿಜೆಪಿ ಮಾಡ್ತೀನಿ ಮಾಡಪ್ಪ ಅಂತಂದ್ವಿ. ಮುಂದೆ ಅಲ್ಲಿನ ಪೇಟೆ ಬಿತ್ತು ಪಾಪ ಹೊರಗೆ ಬಂದ. ನಾನು ಜುಡಿ ಇರ್ಲಿ ಅಂತ ಅನ್ನಂಗಿಲ್ಲ. ಬೆಳೆಸುವಂತ ಕರ್ತವ್ಯ ಕಾರ್ಯಕರ್ತರು ಅವಕಾಶ ಮಾಡಿಕೊಡುವಂಥದ್ದು ಬೆಳೆಸ್ತೀವಿ. ನನಗೇನು ಕೊರತೆಗಿಲ್ಲ. ನನ್ಗೆ ಸಾಕಷ್ಟು ನಮ್ಮ ಜೊತೆ ಕಾರ್ಯಕರ್ತರು ಅದಾರ, ನಮ್ಮ ಬೆಂಬಲಿಗರದ, ಅದರದ್ದೇನು ತೊಂದರೆ ಇಲ್ಲ. ಆದ್ರೆ ಅವ್ರು ಅದನ್ನೇ ಒಯ್ದು ಮಾಜಿ ಶಾಸಕನ ಬಾಸ್ ಅಂತ ತಮ್ಮ ಅವಧಿಯಲ್ಲಿ ಏನ್ ನಡೆದದ, ನನ್ನ ಅವಧಿಯಲ್ಲಿ ಏನ್ ನಡೆದ 8 ವರ್ಷ ನಾವೇ. ಅದಕ್ಕೆ ಈ ರೀತಿ ಆರೋಪ ಮಾಡುವಂಥದ್ದು ನೀವು ಸರಿ ಅಂತೂ ಇಲ್ಲೇ ಒಬ್ಬರೇ ಬಿಟ್ರ ಸರ್ ಹೇಳ್ರಿ. ಈ ಮೀಡಿಯಾದವರು ಸ್ವಾಮಿಗಳು ಉಳಿದಾರ, ಈ ಹಿಂದೂ ಪರ ಸಂಘಟನೆ ಮಾಡುದು ಎಲ್ಲ ಮಾಡ್ತಾರ. ಎಲ್ಲಾದ್ರೂ ಸರ್ ರಾಜಕೀಯ ಒಳಗೆ ಅವ್ರು ಗೆಲ್ಲಾಗ್ತಾರ. ನೀವು ಅವ್ರು ಯಾರು ಬೆಳೆಸಿಲ್ಲ ನೋಡ್ರಿ. ನಾನು ಜೀವನದಾಗ ಇಲೆಕ್ಷನ್ ನಿಂದಿರೋದು, ಬೀಳೋದು, ಟಿಕೆಟ್ ತಪ್ಪಿಸೋದು ಬಹಳ ಮಂದಿಗೆ ಆಗಿದೆ. ನಮ್ಗೆ ಒಬ್ಬನಿಗೆ ಅಪ್ಪು ಪಟ್ಟ ಚೀಟಿ ಒಬ್ಬನಿಗೆ ಆಗಿಲ್ಲ. ಅದ್ರಿಗೆ ನಿರಾಶೆಯಾಗಿ ನಾನು ಮನೆ ಹಿಡಿದಿಲ್ಲ. ನನ್ನ ಸಾರ್ವಜನಿಕ ಕೆಲಸದಾಗ ನಾನು ಸಕ್ರಿಯವಾಗಿದ್ದೀನಿ. ನಿಮಗೂ ನೋಡ್ಕೊತಿದ್ದೀನಿ. ನಾನು ಸಕ್ರಿಯವಾಗಿದ್ದು ನಿಮಗೂ ಗೊತ್ತದ. ನಾನು ಯಾವಾಗಲೂ ಪ್ರಸಂಗ ಬಂದಾಗ ಹೋರಾಟಗಳನ್ನು ಮಾಡೀನಿ, ಪಾರ್ಟಿ ಕೆಲಸ ಆಕ್ಟಿವ್ ಇದ್ದೀನಿ. ನಾನು ನಿರಾಶೆಯಿಂದ ಮಾತಾಡತ್ತಿಲ್ಲ. ನನ್ನ ಹೆಸರು ಅನಾವಶ್ಯಕವಾಗಿ ಬಂತೇನೋ ಅನ್ನುವಂಥದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಮನೇನು ಮಾಡಬೇಕಾಯ್ತು. ಒಂದು 10 ದಿವಸ ಹಿಂದೆ ನನ್ನ ಸ್ವಲ್ಪ ಖಾಲಿ ಇರಲಿಲ್ಲ. ಹಬ್ಬಗಳು ಅವೆಲ್ಲ ನಮ್ಮ ಜಯಂತಿಗಳು ಮತ್ತು ನಮ್ಮ ಲಗ್ನ ಸೀಸನ್ ಇತ್ತಲ್ಲ, ಮುಸುಲ್ರಿ ಪಾರ್ಟ್ನರ್ ಅಂತದ್ದು ನಾನೇ ಹೇಳಿದ್ದು. ಪೂರಿ ಚೋಟಿ ಪಾರ್ಟ್ನರ್ ನನ್ನಿಂದ ಎಲ್ಲರ ಕಡೆ ಹೋಗ್ಬಿಟ್ಟದು. ತಾವೆಲ್ಲ ಹೋಗಿದ್ದೀನಿ ಅಂದಿದ್ದು ನಂದೇ ಡೈಲಾಗ್. ಅದು ನನ್ನ ಡೈಲಾಗ್. ನಾನು ಎಷ್ಟು ಮಾತಾಡಿನ ಅಂತ ಇಡೀ ಅವಾಗ JDS ಸ್ನೇಹಿತರು ಮೋದಿ ಸತ್ಯವ ಗೌರ್ಮೆಂಟ್ ಪೂರ ಹೇಳೋದನ್ನು ಮಾತಾಡ್ತೀವಿ. ಹುಚ್ಚ ಸತ್ಯವ 5 JCB ತಂದು ನಿಂದಿರ್ತಾನಂತ ಹುಚ್ಚ ಹಿಡಿದು ಬಿಟ್ಟದ ಅಸ್ಸಾಮಿಗೆ. ಅಂತ ಹುಚ್ಚು ನಾನು ಜಗತ್ನಾಗ ಅದು ನೋಡಿ ಬೆಳೆಸಿಲ್ಲ ಅಂತ ಹೇಳ್ತೀರಿ. ಇದು ಎಲ್ಲ ಆದ್ರೂ ಕೂಡ ಅವ್ರು ಮತ್ತೆ ಚುನಾವಣೆಯಲ್ಲಿ ಗೆಲ್ತಾರೆ. ಅವ್ರು ಯಾಕೆ ಗೆಲ್ಲೋದ ಕಾರಣ ನೀವು ನಾನು ಹೇಳಿಲ್ಲ. ಒಮ್ಮೆ ಯಡಿಯೂರಪ್ಪರು ಮೋಸ ಹೋದ್ರು ಟಿಕೆಟ್ ಕೊಡ್ಸ್ಕೊಂಡು. ಈ ಸಲ ಯಾರು ಕೊಡಿಸೋದು ನಮ್ಗೆ ತಿಳಿದ. ನಾವು ಟಿಕೆಟ್ ಕೇಳ್ತೀವಿ, ಟಿಕೆಟ್ ಕೊಟ್ಟು ನಿಂದಿರ್ಬೇಕಂತೀವಿ, ನಿಂತ್ರ ಆರಿಸಿ ಬರ್ಬೇಕಂತೀವಿ. ಆಗಿಲ್ಲ ಅಂದ್ರೂ ನಾನು ಕೆಲಸದಾಗ ಅದಿಲ್ಲ. ಅದನ್ನು ನೀವು ಯಾರು ವಿಚಾರ ಮಾಡಲಾಗಿರಿ. ಇಷ್ಟಾದರೂ ಕೂಡ ನಾನು ರಾಜಕಾರಣದಾಗ ಸಾರ್ವಜನಿಕ ಕೆಲಸಕ್ಕೆ ಕೆಲವೊಂದು ಏನಾದರೂ ತಪ್ಪಾಳೋದು ಹೋರಾಟ ಮತ್ತೊಬ್ಬರಾದ ಮನೆ ಇಟ್ಟು 20-40 ವರ್ಷ ಆಗಿರ್ತಿತ್ತು. ಎಲ್ಲ ಹೋಗಿರ್ತಿದ್ರು. ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾನು 2 ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದೀನಿ. ಒಂದು, ಏನು ಮಾಡಿಲ್ಲ ಇವ್ರು ಗುಂಡೆ ಮರೋದನ್ನು ಬಿಟ್ಟು ಅಂತೇಳಿ ಎಲ್ಲೋ ಒಂದು ಹೇಳಿಕೆ ಕೊಟ್ಟರು. ಅದಾದ ನಂತರ ನಿನ್ನೆ ಮೊನ್ನೆ ಮಾಜಿ ಶಾಸಕ ಇವ್ರಿಗೆಲ್ಲ ಬಾಸ್ ಇದ್ದ, ಎಲ್ಲ ಇವ್ ಹಗರಣ ಮಾಡೋರಿಗೆ ಅವನ್ನೇ ಬಾಸ್ ಅಂತ ಹೇಳ್ತಾರಲ್ಲ, ಅದು 2 ವಿಷಯಕ್ಕೆ ಉತ್ತರ ಕೊಡಕ್ಕೆ ತಮ್ಮನ್ನು ನಾನು ಕರೆದಿದ್ದೇನೆ. ಅದ್ರ ಜೊತೆ ಕೆಲವೊಂದು ವಿಷಯ ಹೇಳಿದ್ದೀನಿ. ಅದಕ್ಕೆ ಯುವ ರಾಜಕಾರಣದಾಗ ಹಾಸ್ಯಾಸ್ಪದವಾದಂಥ ವ್ಯಕ್ತಿನ ನಾವು ಬಿಜಾಪುರದವರು ಪಡ್ಕೊಂಡಿವಿ ಅಂತ ನಾನು ಹೇಳ್ತೀನಿ ಸರ್. ಸರಿ, ಟಿಕೆಟ್ ಮತ್ತೆ ಹೊರಗೆ ಹಾಕ್ಯಾರ. ಟಿಕೆಟ್ ಸ್ವಲ್ಪ ಇನ್ನ 2 ವರ್ಷ ಅದ. ಇನ್ನ 2 ವರ್ಷ ಏನ್ ನಡೀತದೆ ರಾಜಕಾರಣ. ನಾನು ಅದ್ರ ಬಗ್ಗೆ MLA ಆಕಾಂಕ್ಷಿ ಇರ್ಬೋದಿಲ್ಲ ನಂಗಲ್ಲ. ಆ ವಿಚಾರ ಇಟ್ಕೊಂಡು ಈಗ ಮಾತಾಡಕ್ ಹೋಗಲ್ಲ. ಅದು ಸಮಯ ಸಂದರ್ಭ ಬಂದಕ್ಕೆ ಹೇಳಿ 2 ವರ್ಷ ಬಿಟ್ಟು ಇನ್ನೊಂದು ವರ್ಷ ಸೋಲಿಲ್ಲ.
3 ವರ್ಷ ಆಗ್ಯದ, ಇನ್ನ 2 ವರ್ಷ ಅದ, ಇನ್ನೊಂದು ವರ್ಷ ಹೋಗ್ಲಿ ಸ್ವಲ್ಪ wait ಮಾಡಿ. ಆಮೇಲೆ ನೀವು ಹೇಳಿದ್ರಿ- ನಾ ಈಗ ಫೋಟೋ ಪೂಜೆ ಆಗ್ಯದ, ಜೆಸಿ ಪೂಜೆ ಆಗ್ಯದ. ಈಗ ಜಾಯಪುಣ ಜಾಯ ವಿಜಯೋತ್ರಿ ಆಗ್ಯದ. ಮುಂದಿನ ಒಂದೇ ಮಾತ್ರ ಬರ್ತದೋ ಏನ್ ಬರ್ತದೋ ಗೊತ್ತಿರಿ, ಏನ್ ಹೇಳುವಾಗ ಪಶ್ಚಿಮ ಕೊಡುತ್ತಲ್ಲ ಈ ಜೋಕ್ ಇದು ಎಂತ ಹೋದ್ರು ಎಲ್ಲೇ ರಾಜಕೀಯದ ಇಡೀ ದೇಶದಾಗ ಎಲ್ಲಿ ಸಿಗ್ತಾರೆ ಆದ್ರೆ ಯಾರೇ ಹೋಗೋ ಮುಂದಾಗ ಇಲ್ಲಿ ಗಗನಮಲ್ ಗಾರ್ಡನ್ದಾಗ ಹಿಂಗೆ ಬಟ್ ಮಾಡ್ಕೊಂಡು ಮಾತಾಡ್ತಿರ್ತಾರಲ್ಲ ಹೋಗಿ ಹಿಂಗೆ ಅಂತ. ಹಂಗಾಗಿ ನೀವು ಮುಂದೆ ಹಿಂಗೆ ಯಾಕೆ ಗೊತ್ತಿಲ್ಲ. ಈಗ ಕನ್ಯಾರೇಶ್ವರಿಗೆ last time ಹೇಳಿದ್ರಿ, ಕನ್ಯಾರೇಶ್ವರಿಗೆ ಒಂದು ನಿಮಿಷ ಏ ಫ್ಯಾನ್ ಹಾಕ್ಬಾ. ಈಗ ನಿಮ್ಮ ರಾಜ್ಯಾಧ್ಯಕ್ಷರೇ ಮುಂದಿನ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ ರಾಜ್ಯದಲ್ಲಿ ಅಂತ ಹೇಳಿ ನಿಮ್ಮ ಉಸ್ತುವಾರಿ ಬಿಜೆಪಿ ಅವರು ಹೇಳಿದ್ದಾರೆ, ನಾಯಕತ್ವ ಅವರೇ ಅಂತ ಹೇಳ್ತಿದ್ದಾರೆ. ಈಗ ರಾಜ್ಯಾಧ್ಯಕ್ಷರು ಕಂಟಿನ್ಯೂ ಆಗ್ತಾರೆ ಅನ್ನೋ ಒಂದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಈ ರಾಜ್ಯದ ಏನು ಇವತ್ತು ಅಧ್ಯಕ್ಷನ ಅಧಿಕಾರ ವಹಿಸಿಕೊಂಡ ನಂತರ ಬಹಳಷ್ಟು ಕ್ರಿಯಾಶೀಲರ ಕೆಲಸ ಮಾಡ್ತಿದ್ದಾರೆ. ರಾಷ್ಟ್ರೀಯ ನಾಯಕರು ಇದನ್ನ ಸಾಕಷ್ಟು ಅವ್ರು ಮಾಡಿದ ಕೆಲಸವನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುಂದೇನು ಕೂಡ ಅಧ್ಯಕ್ಷರಾಗಿ ಅವರೇ ಮುಂದುವರಿತಾರೆ. ಅವ್ರ ನೇತೃತ್ವದಲ್ಲಿ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ನಡೀತದೆ. ಇದು ಶಿವಾಜಿ ಸರ್ಕಲ್ ಇಂದ ಫ್ಲೈಓವರ್ ಮಾಡಕ್ಕಾಗಲ್ಲ, ಇದ್ರ ಬಗ್ಗೆ ನಿಮ್ಗೆ ಪ್ರತಿಕ್ರಿಯೆ ಏನು? ಇದು ಇಂಥವು ಹಿಂದಕ್ಕೊಂದ್ಸಲ ಸ್ಕೀಮ್ ಮಾಡಿದ್ರು ಅವ್ರು ಗೊತ್ತಾ ನಿಮ್ಗೆ ಅಂಡರ್ಗ್ರೌಂಡ್ ಮಾಡ್ತೀನಿ ಎಲ್ಲ ಕೇಬಲ್ಗಳು ಒಟ್ಟು ಹೇಳಿ ಯಾರಿಗೆ ನೆನಪದ? ಯಾರು ನೆನಪಿಲ್ಲ, ಒಳಗೆ ಕೆಳಗೆಲ್ಲ ಇಸೋದು ನೀವು ಹೇಳಿದ್ರಂದ್ರೆ ಈಗ ಅವ್ರು ಎಲ್ಲೋಯ್ತು ಕೇಬಲ್ ಅವಾಗ 80 ಕೋಟಿ 70 ಕೋಟಿ 60 ಕೋಟಿ ರೂಪಾಯಿ ಏನು ಸಂಖ್ಯೆ ಆಗ್ಯದ. ಬಿಜಾಪುರ ಎಲ್ಲ ಏನು ಆಟೋ ವಯರ್ಗಳದಾವಲ್ಲ ಅವು ಅಂಡರ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಅವು ಅಂಡರ್ಗ್ರೌಂಡ್ ಮಾಡಿದ್ರೆ ಮನೆ ನಮ್ಮ ಗಣಪತಿಯಾಗ ಅದು ಘಟನೆ ಆಗ್ತಿಲ್ಲ. ಪಾಪ ನಮ್ಮ ಯುವಕಂದು ಸ್ವಲ್ಪ ತೊಂದರೆ ಆಯ್ತಲ್ಲ, ವೈರ್ ಕೆಳಗಿದ್ದದಕ್ಕೆ ಆಯ್ತದ. ವೈರ್ ಹೈಟ್ ಇದ್ರೆ ಆಗ್ತಿದ್ದಿಲ್ಲ ಸರ್, ಭಾಳ ಕೆಳಗಿದ್ದದಕ್ಕೆ ಆಯ್ತದು. ಅದು ಅಂಡರ್ಗ್ರೌಂಡ್ ಮಾಡಿದ್ರು ಸ್ಯಾಂಕ್ಷನ್ ಆಗ್ಯದ ತಿಳ್ಕೊಂಡು ಪರ್ಸೆಂಟೇಜ್ ಬತ್ತ ತಿಳ್ಕೊಂಡು ಕೆಲವು ಖುಷಿ ಆಗಿಬಿಟ್ಟಿದ್ರು. ಆದ್ರೆ ಅದು ಅದು ಮನೆಗೆ ಕೊಟ್ರೆ ಇವ್ರಿಗೆ ಯಾರಿಗೆ ಸೇಮ್ ಅವ್ರಿಗೆ ಆಗ್ಬಿಟ್ಟು ಡೆವಲಪ್ಮೆಂಟ್ಗೆ ನಾವು ಏನು ಟೀಕೆ ಮಾಡಕ್ ಹೋಗಂಗಿಲ್ರಿ. ನಾವು ಡೆವಲಪ್ಮೆಂಟ್ ಮಾಡಲಿ, ನಾನು ಮಾಡಿದ್ದೀನಿ, ಸುಮ್ಮನೆ ಏನೂ ಮಾಡಿಲ್ಲ ನಾನೇ ಮಾಡಿ ಅಂತ ತಿಳ್ಕೊಂಡು ಹೇಳ್ಕೊತ ಅಡ್ಡಾಡ್ತಾನೆ. ಅದಕ್ಕೆ ತಪ್ಪು ಅಂತ ಹೇಳೋದಿಲ್ಲ. ಅದಕ್ಕೆ ಇದನ್ನೆಲ್ಲ ಬಂದ್ ಮಾಡಿದ್ರೆ ಭಾಳ ಚಲೋ ಆಗ್ತದ. ಏನು ರಜಪೂತ್ ಪಾಪ ನಿನ್ನೆ ಒಂದು ಹೇಳಿಕೆಯನ್ನು ನೋಡಿದೆ ನಾನು, ಎಲ್ಲೇ ಎಲ್ಲರೂ ಕರೆದು ಹೇಳ್ಬೇಕಾಗಿತ್ತು. ಅವರು ಯಾಕೋ ಗಡಿಬಿಡಿಯಾಗ ನಿನ್ನೆ ಒಮ್ಮೆ ತಡ್ಕೊಳಕ್ಕಾಗಿಲ್ಲ, ಎಲ್ಲೋ ಅವ್ರ ಬಗ್ಗೆ ಕೆಟ್ಟದ ಮಾತಾಡ್ಯಾರ. ಅವ್ರು ನಿನ್ನೇನು ರಜಪೂತ್ ಹೇಳ್ಯಾರ ಎಲ್ಲರೂ ಕೂಡ ಸತ್ಯ. ಯಾಕಂದ್ರೆ ಅವ್ರ ಜೋಡಿ ನಾ ಬಿಟ್ಟರು ಅವ್ರು ಬಿಟ್ಟಿದ್ದಿಲ್ಲ. ಆದ್ರೆ ಇನ್ನೊಂದೇನೋ ಅವ್ರು ನಮ್ಗಿಂತ ಮೊದಲು ಇದ್ದಿದ್ದಿಲ್ಲ. ನಾನು ಅವ್ರ ಜೊತೆ ಇದ್ದೆ ಬಸವನಗೌಡ ಜೋಡಿ, ಆಮೇಲೆ ಜೋಡಿ ಕುಡಿದ್ರು. ಯಾಕಂದ್ರೆ ಕಾರ್ಯಕರ್ತರಿಗೆ ಮನುಷ್ಯ ನೋವಾದಾಗ ಏನು ಶಬ್ದಗಳು ಬರ್ತಾವಲ್ಲ, ಉದಾಹರಣೆ ಕಾರಣ ನಿನ್ನೆ ರಜಪೂತ್ ಅವ್ರು ಹೇಳಿಕೆ ಕೊಟ್ಟಿದ್ರು. ಆ ರಜಪೂತ್ ಅವರಿಗೆ ಅಧ್ಯಕ್ಷ ನಮ್ಮ ಕಾಲದಾಗ ಮಾಡಿದ್ವಿ. ಈ ಮನುಷ್ಯ ಯಾರೂ ಅಧ್ಯಕ್ಷ ಮಾಡಿಲ್ಲ. ಫಸ್ಟ್ ಟೈಮ್ ಮೊದಲೇ ಸಲ ಇದ್ರ ಮ್ಯಾಗ ಜೆಂಡಾ ಹಾರಿಸಿವಿ, ಏನು ಎಲ್ಲರೂ ಬಿಜೆಪಿ ಜೆಂಡಾ ಹಾರಿಸಿವಿ ಕಾರ್ಪೊರೇಷನ್ ಮ್ಯಾಗ ಹೇಳ್ತಾನೆ. ಮೊದಲು ಜೆಂಡಾ ಹಾರಿಸಿದ್ರು ನಾವು MLA ಇದ್ದಕ್ರ ಇದೇ ರಜಪೂತ್ ಪರಶುರಾಮ್ಗೆ ಅವಿರೋಧ ಮಾಡಿ ಹೋಗಿ ಇಲೆಕ್ಷನ್ ಆಗಿ ಓಡಿಸ್ಕೊಂಡು ತಂದು ಕಾಂಗ್ರೆಸ್ ಅವ್ರು ತಂದು ರೊಕ್ಕ ಕೊಟ್ಟು ಓಡಿಸಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಕೂಡ ಏನೂ ಇಲ್ಲ, ಅವಿರೋಧ. ನಾನು ಹೇಳಿದೆ ನೋಡಪ್ಪ, ನಮ್ಮ ಪಕ್ಷದ ನಮ್ದು 14 ಮಂದಿ ಮೆಂಬರ್ ಅದಾರ, ನಮ್ಮ ಅಧ್ಯಕ್ಷ ಮಾಡ್ಕೋತೀವಿ, ಸ್ವಲ್ಪ ಎಲ್ಲ ಸಹಕಾರ ಕೊಡೋದು ಬೇರೆ ಪಾರ್ಟಿಯವ್ರು ಹೇಳ್ಕೊಂಡಿದ್ರು. ನಮ್ಮದು MLA ಅಲ್ಲಿ ಮಾಡ್ಕೊರಿ ಹೇಳಿದ್ರು, ಅವಿರೋಧ ಮಾಡ್ಕೊಂಡಿವಿ ನಾವು. ಇದೇ ಪರಶುರಾಮ್ ರಜಪೂತ್ ಅವ್ರು ಕೇಳ್ರಿ, ₹1 ಖರ್ಚು ಮಾಡಕ್ಕೆ ಕೊಟ್ಟಿಲ್ಲ, ಚಾ ಸುಮ್ಮನೆ ಕುಡಿದಿಲ್ಲ. ಯಾವ ಮೆಂಬರ್ಗಳು ₹10 ಖರ್ಚು ಮಾಡಿಲ್ಲ ಅಂದ್ರೆ ನೇರವಾಗಿ ಒಬ್ಬ ಅವ್ರಿಗೆ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದ ಬಂದರು, ಹಿರಿಯರಿದ್ರು, ಹಿಂದೆ 2-3 ಸಲ ಮೆಂಬರ್ ಆಗಿದ್ರು, ಅನುಭವ ತಿಳ್ಕೊಂಡು ಅವರು ಅಧ್ಯಕ್ಷ ಮಾಡಿದೀವ. ನಾನೇ ಅಧ್ಯಕ್ಷ ಮಾಡಿ ಮಧ್ಯ ಸಲ ಯಾರು ಅಧ್ಯಕ್ಷ ಮಾಡ್ಲಿಕ್ಕೆ ಹೇಳ್ತಾರೋ, ಇದು ರಜಪೂತ್ನೇ ಹೇಳ್ತಾನೆ. ಈಗ ಬೇಕಾದ್ರೆ ಅಧ್ಯಕ್ಷ ಯಾರು ಮಾಡ್ಯಾರ ಮತ್ತು ಅಧ್ಯಕ್ಷ ಆಗಿದ್ದು ಪ್ರಥಮವಾಗಿ ಪರಶುರಾಮ್ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದಿಂದ. ಈ ಮನೆಯನ್ನು ಕರಡಿಯವರು ಆದ್ರೆ ಇದು 2ನೇದು. ಇವರು 2ನೇದವರು, ಮಧ್ಯದವರು ರಜಪೂತ್ ಅವರು. ನಮ್ಮ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಅವು ಕೂಡ 13-14 ಸೀಟ್ ಗೆದ್ದು ಬಂದಿದ್ದೀವಿ. ಪಕ್ಷೇತರದ ಅವು ಸಪೋರ್ಟ್ ನಾವು ಅವಿರೋಧವಾಗಿ ಪರಶುರಾಮ್ ರಜಪೂತ್ ಅವರಿಗೆ ಭಾರತೀಯ ಜನತಾ ಪಕ್ಷ ಮೊದಲೇ ಅಧಿಕಾರ ಹಿಡಿದಿದ್ದು ನಾನು ಶಾಸಕನಾಗಿದ್ದಾಗ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಕ್ಕೆ ಬಯಸ್ತೇನೆ. ಸರ್, ಅದೇ ರಜಪೂತ್ ಅವರಿಗೆ ಸಪೋರ್ಟ್ ಮಾಡಿದ್ರೆ ನಿಮಗೆ ಅಧ್ಯಕ್ಷ ನೀವು ಕೊಟ್ಟಿದ್ದ ಮೇಲೆ ಅವರಿಂದ ತಿರುಗಾಡ್ತಿದ್ದಲ್ಲ ಸರ್? ಅದೇ ಬಿಜೆಪಿ ಅದು ಟ್ರೆಂಡ್ ಅವ್ರ ಜೊತೆ ಹೋಗ್ಯಾರ. ನಾ ಅವಾಗ ಏನು ಅಂದಿನಿ, ಯಾರು ಬಂದಿಲ್ಲ. ಇವನಿಗೇನು ಅನ್ನಂಗಿಲ್ಲ, ಅವನೇ ಕೆಣಕ್ತಾನೆ ನಮ್ಗೆ. ಉತ್ತರ ಮತ್ತೆ ಎಲ್ಲರ ಕಾಲು ಹೋಗ್ಯಾರ, ಅವ್ರಿಗೆ ಯಾಕೆ ಮಾಡೋಕ್ಕಾಗ್ತದೆ? ಅದಕ್ಕೆ ರಜಪೂತ್ ಅವ್ರನ್ನ ಬಿಟ್ಟು ಹೋಗ್ಯಾರ ತಂದಿತ್ತಿಲ್ಲ. ಅದ್ರ ನನ್ನ ಜೋಡಿ ಮಾತಾಡ್ಕೋತಿದ್ರೆ ಎಲ್ಲಿ ಬಂದಕ್ರೆ ಮಾತಾಡ್ತಿದ್ದ. ಅವ್ರು MLA ಅವ್ರ ಜೋಡಿ ಎಲೆಕ್ಷನ್ ಮಾಡಿದ್ರೆ 2-3 ಎಲೆಕ್ಷನ್ ಮಾಡಿದ್ರು ಜೋಡಿ ತಿರುಗಾಡೋದು. ನಾ MLA ಇದ್ದಾಗ ನಂದೇ ಮಾಡ್ಯಾರ ರಜಪೂತ್. ಈಗ ಗೊತ್ತಿಲ್ಲ ನಿಮಗೆ, ನಾನು ಏನು 2 ಸಲ ಎಲೆಕ್ಷನ್ ಇಟ್ಟಿದ್ದೆ. 2 ಎಲೆಕ್ಷನ್ ಪರಶುರಾಮ್ ರಜಪೂತ್ ಅವರು ನನ್ನ ಜೊತೆನೇ ಇದ್ರು, ನನ್ನ ಎಲೆಕ್ಷನ್ ಮಾಡ್ಯಾರ. ಅವ್ರು ನಿಂತಕ್ರೆ ಅವ್ರ ಜೊತೆ ಮಾಡಿದ್ರು, ಅವ್ರ ಜೊತೆ ಸರ್ ಕರೆಕ್ಟಾಗಿ ಮಾತಾಡ್ಯಾರ, ಭಾಳ ಸತ್ಯವಾಗಿ ಮಾತಾಡ್ಯಾರ.
ಇಂದು ಕನ್ಯಾರಿ ಶ್ರೀಗಳದ್ದು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಕರ್ನಾಟಕ ಸರ್ಕಾರ ಜಿಲ್ಲಾ ಸರ್ ನೀವಲ್ಲ ಬಾಬಾ ಅಲ್ಲಿ ಬೆಂಗಳೂರಾಗ ಸರ್, ಈಗ BJP ಒಳಗೆ- ಈಗ ವಿಜಯದ ಪೇಮೆಂಟ್ ಮಾಡ್ತಾರೆ ಬಿಟ್ಟು ನಾವು ಪ್ರೆಸ್ ಮೀಟ್ ಕರಿಬೇಕು ಕರಿಬೇಡ್ದ ಸರ್ ಈ ಬಿಜೆಪಿ ಒಳಗೆ ಹಿರಿಯ ನಾಯಕರು ಹಿಡಿದು ಕಿರಿಯ ನಾಯಕರ ಬಗ್ಗೆ ಅವ್ರು ಅಂದ್ರೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಸರ್. ಅದು ಅವ್ರ ಬಾಯಿ ಮುಚ್ಚುವಂತ ಕೆಲಸ ಇಲ್ಲಿವರೆಗೂ ಯಾಕೆ ಆಗ್ತಿಲ್ಲ ಸರ್? ಮತ್ತೆ ನಿಮಗ್ ಬಂದ್ರು ನಾನು ಒಂದೇ ಸೆಂಟೆನ್ಸ್ ಹೇಳಿದ್ವಿ, ಶಾಣ್ಯರಿಗೆ ರಂಸಕ್ಕ ಹೇಳಕ್ ಹೋಗ್ತಾರೆ, ಹುಚ್ಚರಿಗೆ ಯಾರು ಹೇಳಬೇಕು ಒಳ್ಳೆ ಮತ್ತೆ ಕೆಲವು ಹೋಗಿತ್ತಾನ ಅನ್ಸ್ತಾರೆ. ಇದು ರೀ ಬಹಿರಂಗ ಚರ್ಚೆ ನಿಲುವಿರಲ್ರಿ. ಈಗ ಯತ್ನಾಳ್ ಅವ್ರು ಬಂದ್ರಪ್ಪ ನೀವೇನ್ ಮಾಡಿದ್ರಿ? ನಾನೇನ್ ಮಾಡ್ಕೊಂಡ್ರಿ, ನಾನು ಪಾರ್ಟಿ ಬಿಟ್ಟು ಹೋಗ